ಉಡುಪಿಯಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ. ಉಕ್ಕಿ ಹರಿದ ಉಡುಪಿಯ ಇಂದ್ರಾಣಿ ತೀರ್ಥ ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಪರದಾಟ. ನೆರೆಯಲ್ಲಿ ಸಿಲುಕಿದ್ದ ಮೂವರ ರಕ್ಷಣೆಯನ್ನ ಮಾಡಲಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಮುಳುಗಿದ ಮನೆಗಳು. ಬೋಟ್ ಮೂಲಕ ರಕ್ಷಣಾ ತಂಡದಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಧಾರಾಕಾರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇರುವಂತದ್ದು. ಉಕ್ಕಿ ಹರಿತಾ ಇದೆ ಉಡುಪಿಯ ಇಂದ್ರಾಣಿ ತೀರ್ಥ ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಎಲ್ಲ ಪಾಪ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೆರೆಯಲ್ಲಿ ಸಿಲುಕಿದ್ದ ಮೂವರನ್ನ ಈಗ ಆಲ್ರೆಡಿ ರಕ್ಷಣೆ ಮಾಡಲಾಗಿದೆ. ಬೋಟ್ ಮೂಲಕ ರಕ್ಷಣಾ ತಂಡದಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ನಿರಂತರವಾಗಿ ಧಾರಾಕಾರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗಗಳಲ್ಲಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಕೆಲವು ಮನೆಗಳು ಜಲಾವೃತವಾಗ್ತಾ ಇದೆ. ರಸ್ತೆಗಳು ಕೂಡ ಜಲಾವೃತವಾಗ್ತಾ ಇದೆ. ನಾರ್ಮಲ್ ಆಗಿ ಓಡಾಡ್ತಾ ಇದ್ದಂಥ ಪ್ಲೇಸಲ್ಲಿ ಬೋಟ್ ಬಳಸಿಕೊಂಡು ಓಡಾಡಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ನೀವು ಅಲ್ಲಿನ ದೃಶ್ಯಗಳನ್ನೇ ಗಮನಿಸ್ತಾ ಇದ್ದೀರಾ. ಉಡುಪಿಯಲ್ಲಿ ಯಾವ ಥರದೊಂದು ಸಿಚುವೇಶನ್ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಅಷ್ಟರ ಮಟ್ಟಿಗೆ ಮಳೆ ಆಗಿರುವಂಥದ್ದು. ಬೋಟ್ನ ಮುಖಾಂತರವಾಗಿ ಎಲ್ಲರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದಲ್ಲದೆ ಹವಾಮಾನ ಇಲಾಖೆ ಬೇರೆ ಈಗ ಇನ್ನೂ 5 ದಿನಗಳ ಕಾಲ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಳೆ ಆದಾಗ ಮತ್ತು ಪ್ರವಾಹದ ಭೀತಿ ಎದುರಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಕೆಲವು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಮನೆಯಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಒಂದು ಕಡೆಯಲ್ಲಿ ತಮ್ಮ ಜೀವ ಉಳಿಸ್ಕೊಳ್ಳೋದಾ, ಮನೆಯಲ್ಲಿದ್ದಂಥ ವಸ್ತುಗಳು ಉಳಿಸ್ಕೊಳ್ಳೋದಾ, ಇದೇ ಅಲ್ಲಿನ ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಆಗಿರೋದು. ಬಟ್ಟೆ ದಿನಸಿ ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಜೀವನ ನಡೆಸೋದು ಬಹಳ ಕಷ್ಟವಾಗ್ತಾ ಇದೆ. ಅವ್ರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇದೆ. ಮಳೆ ಮಾತ್ರ ಒಂದು 10 ನಿಮಿಷ ಬಿಟ್ಟರೆ ಮತ್ತೆ ಮಳೆ ಜೋರಾಗಿ ಬರ್ತಾ ಇದೆ. ಈಗ ಇನ್ನೂ 5 ದಿನಗಳ ಕಾಲ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ NDRF ತಂಡ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆಯೋ ಅದನ್ನೆಲ್ಲ ಆಲಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕೆಲವರು ಮನೆ ಸುತ್ತ ನೀರು ಆವರಿಸ್ಕೊಂಡಿರೋದ್ರಿಂದ ಮನೆ ಬಿಟ್ಟು ಹೊರಗೆ ಬರಲಾಗದಂಥ ಪರಿಸ್ಥಿತಿ ಇದೆ. ಅಂಥವ್ರನ್ನ ಬೋಟ್ ಮುಖಾಂತರವಾಗಿ ಹೋಗಿ ಅವರನ್ನು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗ ನಿರಾಶ್ರಿತರ ಕೇಂದ್ರವನ್ನು ತೆಗೆಯಲಾಗ್ತಾ ಇದೆ. ಅದರ ಜೊತೆಗೆ ಹೆಲ್ಪ್ ಲೈನ್ಗಳನ್ನು ಕೂಡ ಓಪನ್ ಮಾಡಲಾಗ್ತಾ ಇದೆ. ಎಲ್ಲಿ ಸಮಸ್ಯೆ ಆಗ್ತಿದೆ, ಏನು ಎತ್ತ ಅದ್ರ ಬಗ್ಗೆ ಮಾಹಿತಿನ ಹಂಚ್ಕೊಳ್ಬೋದು. ನೋಡಿ ಅಲ್ಲಿನ ದೃಶ್ಯಗಳನ್ನು. ಒಂದು ಕಡೆಯಲ್ಲಿ ಅವರ ಜೀವನ ನಡೆಸೋದು ಕಷ್ಟ, ಇನ್ನೊಂದು ಕಡೆಯಲ್ಲಿ ಪಾಪ ಪ್ರಾಣಿಗಳು ಮನೆಯಲ್ಲಿ ಸಾಕಿರ್ತಾರೆ. ನಾಯಿ, ಬೆಕ್ಕು, ಹಸು ಇವುಗಳನ್ನೆಲ್ಲ ಏನು ಮಾಡೋಕ್ಕಾಗತ್ತೆ? ಅವುಗಳನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮನೆ ಒಳಗೆ ಇರಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನೀರು ಸಂಪೂರ್ಣವಾಗಿ ಮನೆಯ ಒಳಗಡೆ ನುಗ್ಗಿದೆ. ಮನೆ ಒಳಗಿನ ಸಿಚುವೇಶನನ್ನು ನೀವು ನೋಡ್ತಾ ಇದ್ದೀರಾ. ಪಾತ್ರೆ, ಸಿಲಿಂಡರ್, ಬಟ್ಟೆ, ದಿನಸಿ ಎಲ್ಲವೂ ಕೂಡ ನೀರಿನಲ್ಲಿ ತೊಳೆದು ಹೋಗ್ತಾ ಇದೆ. ಸೊ ಹಾಗಾಗಿ ಏನೂ ಮಾಡಲಿಕ್ಕಾಗದೆ ಮನೆಯನ್ನು ಬಿಟ್ಟು, ಮನೆಯೊಳಗಿರುವಂಥ ವಸ್ತುಗಳನ್ನು ಬಿಟ್ಟು ನಾವು ಸೇಫ್ ಆದರೆ ಸಾಕು ಅಂತ ಈಗ ಬೇರೆ ಕಡೆಗೆ ಹೋಗಬೇಕಾದಂಥ ಪರಿಸ್ಥಿತಿ. NDRF ಟೀಮ್ ಆಲ್ರೆಡಿ ಅಲರ್ಟ್ ಆಗಿದೆ. ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ, ಪ್ರತಿ ಬಾರಿಯೂ ಮಳೆ ಬಂದಾಗ ಕೆಲವು ಪ್ರದೇಶಗಳಲ್ಲಿ ಇದೇ ಥರದ ವಾತಾವರಣ ಇರುತ್ತೆ. ಮಳೆಗಾಲದಲ್ಲಿ ಮನೆಯೊಳಗೆ ನೀರು ನುಗ್ಗೋದು, ಅದರಿಂದ ಸಮಸ್ಯೆ ಆಗೋದು. ಪ್ರತಿ ವರ್ಷವೂ ಮನೆಯಲ್ಲಿರೋ ವಸ್ತುಗಳೆಲ್ಲ ನೀರಲ್ಲಿ ಕೊಚ್ಚಿ ಹೋಗೋದು, ಹಾನಿ ಆಗೋದು. ಈ ಎಲೆಕ್ಟ್ರಿಕಲ್ ಐಟಮ್ಸ್ ಅಂತೂ ನೋಡಿ, ಫ್ರಿಜ್ಜು, ವಾಷಿಂಗ್ ಮಿಷನ್ನು ಈ ಥರ ಎಲ್ಲ ಇದ್ದಾಗ ಮಳೆ ನೀರು ಮನೆಯೊಳಗೆಲ್ಲ ನುಗ್ಗಿದಾಗ ಅದರಿಂದಲೂ ಕೂಡ ಲಾಸ್ ಆಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಮನೆಯಲ್ಲಿರೋ ವಸ್ತುಗಳು ಹಾಳಾಗ್ತಿದೆ ಅಂತ ಯೋಚನೆ ಮಾಡೋದು, ನಮ್ಮ ಜೀವ ಉಳಿದ್ರೆ ಸಾಕು ಅಂತ ಯೋಚನೆ ಮಾಡೋದು.